ರಾಶಿ ಮೀನರಾಶಿಗೆ ಬರೋದಾದರೆ ಹೇಗಿದೆ 2026? ಮೀನರಾಶಿ ಕೊನೆಯ ರಾಶಿಗೆ ರಾಶ್ಯಾಧಿಪತಿ ಗುರು ತನ್ನ ಚತುರ್ಥ ಸ್ಥಾನದಲ್ಲಿದ್ದಾನೆ, ಲಗ್ನದಿಂದ ಅಥವಾ ರಾಶಿಯಿಂದ. ಚತುರ್ಥ ಇಸ್ ಆಲ್ಸೋ ವೆರಿ ಪ್ಲಸ್ ಪಾಯಿಂಟ್, ವೆರಿ ಗುಡ್ ಹೌಸ್, ಅಂದರೆ ಅದನ್ನು ಕೇಂದ್ರ ಸ್ಥಾನ ಅಂತ ಕರಿತೀವಿ ಜ್ಯೋತಿಷ್ಯದಲ್ಲಿ. ಕೇಂದ್ರದಲ್ಲಿರುವಂಥ ಗುರು ಪಾಸಿಟಿವ್ ಆದಂಥ ರಿಸಲ್ಟ್ಸ್ನೇ ಕೊಡ್ತಾನೆ. ತಾಯಿ ಜೊತೆಗೆ ಒಳ್ಳೆ ಬಾಂಧವ್ಯ ಗಟ್ಟಿ ಆಗುತ್ತೆ ಮಕ್ಕಳದು. ಏನಾದರೂ ನಿಮ್ಮ ತಾಯಿ ಜೊತೆಗೆ ಮನಸ್ತಾಪ ಇದ್ದರೆ ಇಮ್ಮಿಡಿಯೇಟಾಗಿ ಹೋಗಿ ಅದನ್ನು ಸರಿ ಮಾಡ್ಕೊಳ್ಳಿ. ಗುರು 4ನೇ ಮನೆಯಲ್ಲಿದ್ದಾಗ ಅದನ್ನು ಬಗೆಹರಿಸ್ಕೊಡ್ತಾನೆ. ಹಾಗೆ ಮತ್ತು ತಾಯಿಯ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಸರಿ ಹೋಗುತ್ತೆ. ಮತ್ತು ನಿಮಗೇನಾದರೂ ಸ್ಟಮಕ್ ರಿಲೇಟೆಡ್, ಹೊಟ್ಟೆಗೆ ಸಂಬಂಧಿಸಿದಂಥ ತೊಂದರೆಗಳಿದ್ದರೆ ಸರಿಯಾದ ಟ್ರೀಟ್ಮೆಂಟ್ನ ತೊಗೊಂಡು ನೀವು, ಅದರಲ್ಲೂ ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡು ನೀವು ಅದರಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಜೂನ್ ನಂತರ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ, ಆವಾಗ ಪಂಚಮ ಸ್ಥಾನಕ್ಕೆ ಬರ್ತಾನೆ. ಅದು ಇನ್ನೂ ಪಾಸಿಟಿವ್ ಆದಂಥ ಪೊಸಿಷನ್ನು. ಮೀನರಾಶಿಯವರಿಗೆ ನೆಕ್ಸ್ಟ್ ಇಯರ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ 4ರಿಂದ 5ಕ್ಕೆ ಬರ್ತಾನೆ. 5 ಕೂಡ ಅದರಲ್ಲೂ ಉಚ್ಚ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ, ಸಂತಾನಾಕಾಂಕ್ಷಿಗಳಿಗೆ ಇದು ತುಂಬ ಒಳ್ಳೆಯ ಸಮಯ. ಪಂಚಮದಲ್ಲಿದ್ದಾಗ ಮದುವೆ ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ. ಈ ಥರ ಪಾಸಿಟಿವ್ ಆದಂತಹ ಒಂದು ಪ್ರೆಡಿಕ್ಷನ್ಸ್ನ ನಾವು ಮೀನರಾಶಿಯವರಿಗೆ ಗುರುವಿನಿಂದ ಪಡ್ಕೋಬಹುದು. ಬಟ್ ಅಗೈನ್ ಶನಿಯ ವಿಚಾರಕ್ಕೆ ಬಂದಾಗ 7.5 ಪ್ರಾರಂಭ ಆಗಿದೆ. ಈಗೊಂದು ಮಾರ್ಚ್ ನಂತರ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿಸಿದಾಗಿಂದ ಶನಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ಶನಿ ಸ್ವಲ್ಪ ನಿಧಾನ ಮಾಡಿಸ್ತಾನೆ, ವಿವಾಹಕ್ಕೆ ನಿಧಾನ ಆಗೋದು. ಅದೇ ಗುರುವಿನ ಮೂಮೆಂಟ್ ಆದಮೇಲೆ ವಿವಾಹಕ್ಕೆ ಸ್ವಲ್ಪ ಪಾಸಿಟಿವ್ ಆದಂಥ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿಬಿಟ್ಟು. ಇನ್ನು 12ನೇ ಮನೆಯಲ್ಲಿದ್ದಾನೆ ರಾಹು, ಮತ್ತು ಡಿಸೆಂಬರ್ ಹೊತ್ತಿಗೆ 11ನೇ ಮನೆಗೆ. ಡಿಸೆಂಬರ್ವರೆಗೂ ರಾಹುವಿಂದ ಕೂಡ ನಾವು ದೊಡ್ಡ ಪ್ರಮಾಣದ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ಮೀನರಾಶಿಯವರೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಮೀನರಾಶಿಯವರಿಗೆ ಸ್ವಲ್ಪ ಈ ರಾಹುಗೆ ಸಂಬಂಧಿಸಿದಂಗೆ ತಾಯಿಯ ಆರಾಧನೆ, ಯಾವುದೇ ದುರ್ಗಿ ದೇವಿಯ ಅಥವಾ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ದುರ್ಗಾ ಮಂತ್ರ ಜಪವನ್ನು ಮಾಡೋದು ಒಳ್ಳೆಯದು. ನಾನು ಬೇರೆ ಬೇರೆ ಮಂತ್ರಗಳನ್ನು ಕೊಡ್ತೀನಿ ನನ್ನ ಪರ್ಸ್ನಲ್ ಕನ್ಸಲ್ಟೇಷನಿಗೆ ಬಂದಾಗ. ಇಲ್ಲಿ ಮಂತ್ರಗಳನ್ನು ಹೇಳೋದು ಅದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಪರ್ಸ್ನಲ್ ಕನ್ಸಲ್ಟೇಷನಲ್ಲಿ ನಾನು ನಿಮಗೆ ಯಾವ ಮಂತ್ರ ಜಪದಿಂದ ನಿಮಗೆ ಯಾವ ತರಹದ ನಿವಾರಣೆ ಆಗುತ್ತೆ, ಅಥವಾ ಪರ್ಟಿಕ್ಯುಲರ್ ಆಗಿ ನಿಮ್ಮ ಜಾತಕ ನೋಡಿ ಯಾವ ಸ್ಟೋನ್ ಹಾಕ್ಬೋದು, ಯಾವ ಕ್ರಿಸ್ಟಲ್ ಹಾಕ್ಬೋದು, ಅಥವಾ ಯಾವ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪಾಸಿಟಿವ್ ಆದಂಥ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನಾನು ಪರ್ಸ್ನಲ್ ಆಗಿ ಹೇಳ್ಬೋದು. ಜನರಲ್ ಪ್ರೆಡಿಕ್ಷನ್ಸ್ ಅಂತ ನೋಡುವಾಗ ಈ ರೀತಿಯ ಒಂದು ಪ್ರೆಡಿಕ್ಷನ್ಸ್ನ ನೋಡಬೇಕಾಗುತ್ತೆ. ನೀವು ಶನಿಗೆ ಸಂಬಂಧಿಸಿದಂಗೆ ಕೂಡ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಬರೋದು, ಆಂಜನೇಯನ ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬ ಶುಭ ಫಲಗಳನ್ನು ತಂದುಕೊಡುತ್ತೆ ಮೀನರಾಶಿ.